ಫಸ್ಟ್ ಟೈಮ್ ಈ ಸೀಟಲ್ಲಿ ಕೂತ್ಕೋತಾ ಇದೆಯಾ ಏನು ಅನಿಸ್ತೈತೆ? ನಾನೇ ಒಂದ್ಸಲ ಕನ್ಫ್ಯೂಸ್ ಆಗ್ಬಿಟ್ಟೆ, ನಾನು ತಪ್ಪಾಗಿ ಬುಕ್ ಮಾಡ್ಬಿಟ್ಬಿಟ್ಟ ಅಂತ. ಯಾವ್ದೋ ಇದು ಶೋಕಿಗಳು ನಿಂದು. ನನ್ನ ಎಕ್ಸಾಮ್ ರಿಸಲ್ಟ್ ನೀವ್ ಯಾರು ನಂಬಲ್ಲ ಅಲ್ವಾ? ನಾನು ತೆಗ್ದಿರೋ ಸುದೀಪಣ್ಣ ಅಲ್ಲೋ ನಿಂದ ಅವರು ಯಾರು ಅಂತ ಹಿಂಗ್ ತಿರುಗಿದ್ರೆ ಫಸ್ಟ್ ಟೈಮ್ ಈ ಸೀಟಲ್ಲಿ ಕೂತ್ಕೋತಾ ಇದೆಯಾ ಏನು ಅನಿಸ್ತೈತೆ? ಫುಲ್ ಹಿಂದಕ್ಕೆ ಹೋಗ್ತಿದ್ಯಲ್ಲ ಡ್ಯಾಡಿ, ಹೆಂಗೈತೆ ಸೀಟು? ಒಳ್ಳೆ ಇದನ್ನ ಎಕ್ಸ್ಪೀರಿಯನ್ಸ್ ಮಾಡಿಸ್ಬೇಕು ಅಂತಾನೆ ಕರ್ಕೊ ಬಂದಿರೋದು ಇವ್ರಿಬ್ರನ್ನ. ಮಿಸ್ ಆಗ್ಬಿಟ್ಟು ಮಾರ್ಕ್ 45 ಹೋಗೋ ಬದಲು ಮಾರ್ಕ್ ಬಂದ್ಬಿಟ್ಟವ್ರೆ. ನಾನೇ ಒಂದ್ ಸೆಕೆಂಡ್ ಕನ್ಫ್ಯೂಸ್ ಆಗ್ಬಿಟ್ಟೆ, ನಾನು ತಪ್ಪಾಗಿ ಬುಕ್ ಮಾಡ್ಬಿಟ್ಬಿಟ್ಟ ಅಂತ. ಆದ್ರೆ ಅವ್ರು ಹೋಗ್ಬೇಕಾದ್ರೆ 45 ಮೂವಿಗೆ. ಕಡಿಮೆ ಕೈ ಕೊಡುವ ಗೈಸ್. ಅಲ್ಲೊಬ್ರು ಟೀ ಶರ್ಟ್ ಹಾಕೋರು ನೋಡಿ, ಸೇಮ್ ಟೀ ಶರ್ಟ್ ನಾವು ತಗೊಂಡಿದ್ದೀನಿ. ನಾನು ನೋಡಿದಾಗೆಲ್ಲ ನಾನು ವಾಪಸ್ ಅದೇ ತಗೋತೀನ, ನನಗೂ ಅದೇ ಟೇಸ್ಟ್ ಇಲ್ಲ, ಅವ್ರ ಟೇಸ್ಟ್ ನನಗೆ ಒಂದು ಗೊತ್ತಾಗಲ್ಲ. ಸೇಮು ಅದು. ಬಟ್ ಅದು ತಗೊಂಡಿರೋದು ನಾನು ಇದರಲ್ಲಿ ಮಿಂತ್ರದಲ್ಲಿ ತಗೊಂಡಿರೋದು ನಾನು. ಅವ್ರಿಗೂ ಮಿಂತ್ರದಲ್ಲಿ ಇಷ್ಟ ಆಗ್ಬಿಟ್ಟೈತೆ. ಇವಾಗ ಇಂಟರ್ವೆಲ್ಲು ಆರ್ಡ್ರ್ ಮಾಡೋಕ್ಕೆ ಏನೇನೋ ಹೇಳಿದ್ದೀನಿ, ಬರಲಿ, ಬಂದಾದ್ಮೇಲೆ ಎಲ್ಲ ತಿನ್ನಲಿ ನೀಟಾಗಿ. ಇವತ್ತು ಒಂದು ಚೀಸ್ ಪಾಪ್ಕಾರ್ನು, ಸಾಲ್ಟ್ ಪಾಪ್ಕಾರ್ನು, ನಾಚೋಸು ತಿನ್ಬೇಕು. ಮೂವಿ ನಡೀತೈತೆ, ಇದನ್ನೆಲ್ಲ ತಿಂತಾ ಇದೀವಿ. ನಾನು ಚಿಕ್ಕ ವಯಸ್ಸಲ್ಲಿ ಇರ್ಬೇಕಾದ್ರೆ ಇನ್ ಕೇಸ್ ನನಗೇನಾರು ಇದನ್ನ ಸಿಕ್ತು ಅಂದ್ರೆ ನಾನು ಖುಷಿ ಆಡ್ತೀನಿ. ನಮ್ಮ ಅಮ್ಮಗೆ ಇವಾಗ ಒಂದ್ಸಲಿನೂ ಎಕ್ಸ್ಪೀರಿಯನ್ಸ್ ಮಾಡಿಲ್ವಲ್ಲ, ಅವ್ರು ಇವಾಗ ಚಿಕ್ಕ ಮಕ್ಕಳು ಆಗ್ತವ್ರೆ. ಹೆಂಗಮ್ಮ ಇವೆಲ್ಲ ಅವಲೇ ಮಾಡಿದ್ದು ಹಿಂಗೋ ಎತ್ತದು ಮತ್ತೆ ಕೆಳಗೆ ಬಿಡೋದು. ನಮ್ಮಮ್ಮ ಇವಾಗ ಚಿಕ್ಕ ಮಕ್ಕಳು ಆಗ್ತಾ ಇರೋದು. ಫಿಲಮ್ ನೋಡಿದ್ದಾಯ್ತು. ಈ ಮಾಲ್ ಪೂರ್ತಿ ಇವಾಗ ನಾವು 3 ಜನ ಮಾತ್ರ ಇರೋದು, ಎಲ್ಲ ಕೆಳಗಡೆ ಹೋಗ್ತವ್ರೆ. ಬರ್ಬೇಕಾದ್ರೆ ಏನ್ ಜನ ಇದ್ರು ಮಾರೆ. ಈಗ ನೋಡಿ ಸ್ವಲ್ಪ ಚಿಕ್ಕದೆ ಅಂತಂದ್ರೆ ಇಲ್ಲ, ಬಟ್ ಚೆನ್ನಾಗಿದೆ. ಬಟ್ ಆದ್ರೂ ಇವತ್ತು ಎಷ್ಟು ಸಿಕ್ಕಾಪಟ್ಟೆ ರಶ್ ಇತ್ತು. ಅಂಡ್ ಫಿಲಮ್ ಹೋಗ್ತಾ ಫಿಲಮ್ ಹೆಂಗಿತ್ತು ಅಂತ ಹೇಳ್ತೀನಿ. ಬನ್ನಿ ಕಾರ್ ಹತ್ರಕ್ಕೆ ಹೋಗ್ಬಿಟ್ಟು ಇವಾಗ 360 ವ್ಯೂ ತಗೋಬೇಕು ನಾನು ಇವಾಗ. ಬರ್ಬೇಕಾದ್ರೆ ಏನ್ ಜನ ಇದ್ರು, ಇವಾಗ ನೋಡಿ ಒಬ್ರು ಇಲ್ಲ. ಕ್ಯಾ ಬಾತೆ ಗೈಸ್. ಇನ್ಸ್ಟಾ 360 ಇರೋದ್ರಿಂದ ಅದೇನೋ ಯೂಸ್ ಮಾಡ್ಬೇಕಂತ ಸ್ಟಾರ್ಟಿಂಗ್ ಅಲ್ಲಿ ಅನ್ಸುತ್ತಲ್ಲ, ಜಾಸ್ತಿ ಯೂಸ್ ಮಾಡ್ಬೇಕಂತ. ಹಂಗೆ ಆಗ್ಲಿಂದ ಎಲ್ಲೆಲ್ಲಿ ಬೇಕು ಅಲ್ಲೆಲ್ಲ ಹತ್ತಿಸಿ ವಿಡಿಯೋ ತಗೋದೀನಿ. ಇವಾಗ ಮೂವಿ ಕಡೆಗೆ ಬರೋಣ. ಮೂವಿ ನೆಕ್ಸ್ಟ್ ಲೆವೆಲ್ ಅನ್ಕೊಳ್ಳಿ, ಯಾಕಂದ್ರೆ ನನಗೆ ಸಸ್ಪೆನ್ಸ್ ಮೂವಿ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ, ಹೆವಿ ಇಷ್ಟ ಅನ್ಕೊಳ್ಳಿ. ಸಸ್ಪೆನ್ಸ್ ಮೂವಿ, ಮ್ಯಾಕ್ಸ್ ಮೂವಿನೂ ಕೂಡ ಸಸ್ಪೆನ್ಸ್ ಮೂವಿ ಇತ್ತು, ಇದು ಸಸ್ಪೆನ್ಸ್ ಮೂವಿನೇ ನೆಕ್ಸ್ಟ್ ಲೆವೆಲ್. ಆ್ಯಂಡ್ ಇನ್ನೊಂದು ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿದೆ ಏನಂದ್ರೆ, ಕಿಚ್ಚ ಸುದೀಪ್ ಅವರು ಫೈಟಿಂಗ್ ಮಾಡ್ತಾರಲ್ಲ, ಅದ್ರ ಸಖತ್ ಸ್ಟೈಲಾಗಿ ಹೊಡಿತಾರೆ. ಅದು ಹೆಂಗೆ ಯಾರ ಡೈರೆಕ್ಟ್ರು ಅಥವಾ ಯಾವ ಥರ ಎಕ್ಸಿಕ್ಯೂಟ್ ಅದು ಹೇಳ್ಕೊಟ್ಟವರು, ಅದು ನೆಕ್ಸ್ಟ್ ಲೆವೆಲ್ಲು. ಸಕ್ಕದಾಗೆ ಫೈಟ್ ಮಾಡ್ತಾರೆ. ನೋಡಿದೀವಪ್ಪ ನೀನು ಫೈಟ್ ಮಾಡೋದು? ಒಂದ್ ಸ್ವಲ್ಪ ಸಿಗರೇಟ್ ಹೊಡ್ಕೊಂಡು ಹಿಂಗ್ ಡಿಸ್ಟಿ ಅಂತ ಹೊಡೆದು ಮತ್ತೆ ಹಿಂಗ್ ಸ್ಟೈಲ್ ಲುಕ್ ಕೊಟ್ಟು, ಅದೆಲ್ಲ ನೆಕ್ಸ್ಟ್ ಲೆವೆಲ್. ನಮ್ಮ ಡ್ಯಾಡಿ ಕೇಳೋಣ, ಹೆಂಗಿತ್ತು ಪಾಪ ಮೂವಿ? ನಿದ್ದೆ ಬಂದಿಲ್ಲ ಅಂದ್ರೆ ಕಣ್ ಮಿಟಕ್ಸ್ ನೋಡೋರು ಅಂದ್ರೆ ಸಖತ್ ಮೂವಿ ಅಂತ. ನನಗೆ ಯಾವುದೇ ಮೂವಿಲಿ ಫೈಟ್ ಇದ್ರೆ ನಂಗೆ ಇಷ್ಟ. ಫೈಟ್ ಚೆನ್ನಾಗಿ, ಆಮೇಲೆ ಓವರ್ ಆಲ್ ಸ್ಟೋರಿ ಚೆನ್ನಾಗೈತೆ, ಫುಲ್ ಇಷ್ಟ ಗೈಸ್. ನನಗಂತೂ ನೆಕ್ಸ್ಟ್ ಲೆವೆಲ್ ಇಷ್ಟ ಆಯ್ತು. ಈ ಮೂವಿ ಅಂತಲ್ಲ, ಸಸ್ಪೆನ್ಸ್ ಮೂವಿ
ಅದೇನೋ ಗೊತ್ತಿಲ್ಲ, ಸಖತ್ತು. ಈ ತಮಿಳಲ್ಲಿ ಬಂದರೆ ಅಜಿತ್ ಅವರು ಸಸ್ಪೆನ್ಸ್ ಮೂವಿ ಮಾಡ್ತಾರೆ, ಅವ್ರದ್ದು ನೆಕ್ಸ್ಟ್ ಲೆವೆಲ್ ಸಸ್ಪೆನ್ಸ್ ಇರುತ್ತೆ. ಇನ್ನು ಕರ್ನಾಟಕದಲ್ಲಿ ನನಗೆ ಸಿಕ್ಕಾಪಟ್ಟೆ ಸಸ್ಪೆನ್ಸ್ ಮೂವಿಲಿ ಒಂದು ಮೂವಿ ಇಷ್ಟ ಆಗಿದೆ ಅಂದರೆ ಶಿವಾಜಿ ಸುರತ್ಕಲ್. ಏನು ಕಾಯ್ತಾ ಇದೆ, ನೆಕ್ಸ್ಟ್ ಏನ್ ಶಿವಾಜಿ ಸುರತ್ಕಲ್ 1 ಸೂಪರ್ 2 ಸೂಪರ್, ಸಾಕಾಗಿತ್ತು. ಗೈಸ್ ಫೈನಲಿ ಬ್ಯಾಕ್ ಟು ಹೋಮ್. ಗೈಸ್ ಒಂದು ಎಂತ ಇನ್ಸಿಡೆಂಟ್ ಅಂದರೆ, ಈ ಜಾಕೆಟ್ ಇವತ್ತು ಬಂದಿರೋದು ಮಧ್ಯಾಹ್ನ ಮಾರ್ನಿಂಗ್ ಏನೋ ಬಂದಿರೋದು. ಈ ಜಾಕೆಟ್ನ ಹಾಕೊಂಡ್ಬಿಟ್ಟಿದ್ದೀನಿ, ಸೆಕೆ ಅಂದ್ಬಿಟ್ಟು ತೆಗ್ದ್ಬಿಟ್ಟೆ. ಒಳಗಡೆ ಇರೋ ಇದು ಇದೆಯಲ್ಲ ವೈಟು, ಸ್ಮೆಲ್ ಮಾಡ್ತಾ ಇದೀನಿ, ಗೊಬ್ಬು ಹೊಸದ್ ಬೇರೆ ಅಲ್ಲ, ಒಗ್ದಿಲ್ಲ ನಾವು, ಹಂಗೆ ಹಾಕೊಂಡ್ಬಿಟ್ಟಿದೀನಿ. ಹೆಂಗ್ ಸ್ಮೆಲ್ ಅಂದ್ರೆ ಪೆಪ್ಸಿ ಬಾಲ್ನ ಅರ್ಧ ಕಟ್ ಮಾಡಿ ಅದ್ರ ಸ್ಮೆಲ್ ತಗೊಂಡ್ರೆ ಹೆಂಗ್ ಬರುತ್ತೋ ಸೇಮ್ ಹಂಗೆ ಬರ್ತೈತೆ. ಆಮೇಲೆ ವಾಪಸ್ ಜಾಕೆಟ್ ಹಾಕೊಂಡ್ಬಿಟ್ಟೆ, ಹಾಕೊಂಡಿಲ್ಲ ಪರವಾಗಿಲ್ಲ, ಆಮೇಲೆ ಹೋಗ್ಬಿಡುತ್ತೆ ಎಸಿಗೆ ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟೆ. ನೋಡು ಏನು ಡ್ರೆಸ್ಸ? ಅದಕ್ಕೆ ನಾನು ಪಕ್ಕದಲ್ಲಿ ರೈಟ್ ಸೈಡ್ ಬೇರೆ ಒಬ್ರು ಯಾರೋ ಕುತ್ಕೊಂಡ್ಬಿಟ್ಟವ್ರ, ಎಲ್ಲಿ ಅವ್ರಿಗೆ ಸ್ಮೆಲ್ ಬಂದ್ಬಿಡುತ್ತೋ ಅನ್ನೋ ಇದ್ರಲ್ಲಿ ಇದ್ದೆ. ಆಮೇಲೆ ಬರಲಿಲ್ಲ ಸದ್ಯಕ್ಕೆ, ಹೊಸದಿರೋದ್ರಿಂದ ಹಂಗೆ ಅದು. ದಿ ನೆಕ್ಸ್ಟ್ ಡೇ. ಇವತ್ತು ನಂದು ಕೊನೆ ಎಕ್ಸಾಮ್ ಇತ್ತು. ಕೊನೆ ಎಕ್ಸಾಮ್ನ ಬರ್ದ್ನ ನಾನು ಇರಿ ಒಂದು ನಿಮಿಷ. ಮಮ್ಮಿ ಆಮೇಲೆ ಏನಾಯ್ತು ಅಂತ ಕೇಳು. ಎಕ್ಸಾಮ್ ಬರ್ದಿದ್ಯಾ? ಆಮೇಲೆ ಏನಾಯ್ತು ಹೇಳು. ಆಮೇಲೆ ಏನಾಯ್ತು? ಎಕ್ಸಾಮ್ ಅಂತೋ ಇಂತೋ ನನ್ನ ಪೂರ ಸ್ಟಡೀಸ್ ಕಂಪ್ಲೀಟ್ ಹೋಗ್ಯ. ಹ್ಞೂ ಕಣಪ್ಪ, ನೀನೇ ಡ್ಯಾಡಿ. ಆಮೇಲೆ ಏನಾಯ್ತು ಕೇಳು. ಎಕ್ಸಾಮ್ ಮುಗೀತ, ಇನ್ನ ಇನ್ವಿಟೇಷನ್ ಕಾರ್ಡ್ ಅಲ್ಲಿ MBA ಅಂತ ಬರೋದು ಫಿಕ್ಸ್. ನಾನು ಓದಿದ್ದೆ ಅದಕ್ಕೋಸ್ಕರ. ನಾನು ಓದಿಸಿದ್ದು, ನೀನು ಓದಿಲ್ಲ. ಅದೇ ಒಟ್ನಲ್ಲಿ ಇನ್ವಿಟೇಷನ್ ಕಾರ್ಡ್ ಅಲ್ಲಿ MBA ಅಂತ ಬರೋಕ್ಕೋಸ್ಕರ ಮುಗಿಸ್ಬಿಟ್ಟೆ. ಆದ್ರೆ ಇನ್ನ ರಿಸಲ್ಟ್ ಬಂದಿಲ್ಲಮ್ಮ. ರಿಸಲ್ಟ್ ಬರ್ಬೇಕು. ನಿಮ್ಮ ಅಪ್ಪ ಓದಿಸಿರೋದು ನೀನು ಓದಿದ್ದಲ್ಲ ಅದು ಅಂತ. ಇನ್ನೊಂದು ವಿಚಾರ ಗೊತ್ತಾ, ನೀನ್ ಏನೇ ಹೇಳಿದ್ರು ನಾನ್ ಹೇಳಿದ್ರೆ ಮುಂದುವರಿಯೋದು, ತಿಳ್ಕೊ. ಓ ಈಗ ಜಸ್ಟ್ ಪೂರ ಕಂಪ್ಲೀಟೆಡ್ ಫುಲ್ಲು. ನನ್ನ ಸ್ಟಡೀಸ್, ಇಡೀ ಕೆರಿಯರ್ ಪೂರ್ತಿ ಸ್ಟಡೀಸ್ ಎಲ್ಲ ಫುಲ್ಲು ಇವತ್ತೇ ಲಾಸ್ಟ್. ಇನ್ನು ನೆಕ್ಸ್ಟ್ ನಾನು ಸ್ಟಡೀಸ್ ಮೇಲೆ ಇಲ್ಲ ಅನ್ಕೋ, ಇನ್ನು ಕಂಪ್ಲೀಟ್ ಆಗಿ ಇಲ್ವೇ ಇಲ್ಲ. MBA ಕಂಪ್ಲೀಟ್ ಮಾಡಿದ್ದೀನಿ ಫೈನಲಿ, ಬಟ್ ರಿಸಲ್ಟ್ ಬರೋದೊಂದು ಬಾಕಿ ಇದೆ. ನೋಡ್ಬೇಕು ರಿಸಲ್ಟ್ ದಿನ ಏನಾಗುತ್ತೋ, ದೇವ್ರಿಗೆ ಬಿಟ್ಟಿದ್ದು. ಫೈನಲಿ ಒಂದು ಲಾಸ್ಟ್ ಎಕ್ಸಾಮ್ ಬರೋದು. ಗುಹೆ ಒಳಗಡೆಯಿಂದ ಆಚೆ ಬಂದು ಫುಲ್ ಫ್ರೀಡಮ್ ಆಗಿ ಓಡಾಡ್ಬೋದು ಈಗ. ಗೈಸ್ ನಮ್ಮ ಚೋಟ ಮದಿ ಬಂದೋಳೆ, ಇದು ನೋಡಿದ ತಕ್ಷಣ ನಾನೇನೋ ಮೈಕ್ ಇಟ್ಕೊಂಡ್ ಬಂದೋಳೆ ಅಂತ ಅನ್ಕೊಂಡೆ. ಯಾವುದೋ ಇದು ಶೋಕಿಗಳು ನಿಂದು. ಇದು ನೋಡಿಲಿ ಅಪ್ಪ, ಯಾವ್ಯಾವ ವಿಚಿತ್ರ ಡಿಸೈನ್ಗಳು ಕ್ಲಿಪ್ಸ್ಗಳೆಲ್ಲ ಬಂದವು ಗುರು. ವಿಚಿತ್ರವಾದ ಡಿಸೈನ್ಸ್ ಕ್ಲಿಪ್ಸ್. ಮತ್ತೆ ವಾಪಸ್ ಮನೆಗೆ ಹೋಗು. ಯಾವ ಪಾರ್ಟಿ ಲಿಪ್ಸ್ಟಿಕ್ ಹಾಕೋ ಬಂದೋಳಿ ಓವೇ. ನಾನಿದು ಮೇ ಬಿ ಫಸ್ಟ್ PU ಅನ್ಸುತ್ತೆ. ಫಸ್ಟ್ PU ಅಲ್ಲಿ ಪಿಕ್ಕು ಹೆಂಗೈತೆ ನೋಡಿ. ಇದು ನಮ್ಮ ಅಪ್ಪ ನಮ್ಮಮ್ಮ ಎಲ್ಲಿ ನೋಡಿ. ಅಯ್ಯೋ ನಮ್ಮ ಅಪ್ಪಂಗೆ ಎಷ್ಟು ಕೂದಲಿತ್ತು ನೋಡಿ, ಒಂದು ಸ್ವಲ್ಪ ಆದ್ರೂ ಕೂದಲಿತ್ತು. ಇವಾಗ ನಮ್ಮ ಅಮ್ಮನ ಟೆನ್ಷನ್ ಜಾಸ್ತಿ ಆಗ್ಬಿಟ್ಟು ಇನ್ನೂ ಹೊಂಟೋಗ್ಬಿಟ್ಟವೆ. ಇಲ್ಲಿ ನೋಡಿ ಹೆಂಗಿದ್ಯಾ ನಮ್ಮ ಅಮ್ಮ, ಎಷ್ಟು ಸಣ್ಣಕ್ಕವ್ರೆ. ನಾನು ನೋಡಿ ಹೆಂಗಿದ್ದೀನಿ. ಅಬ್ಬಾ ಚಂದ ಉಂಟು. ನನ್ನ ಎಕ್ಸಾಮ್ ರಿಸಲ್ಟ್ ನೀವು ಯಾರು ನಂಬಲ್ಲ. ನಾನು ತೆಗ್ದಿರೋ ಏನು 94% ತೆಗ್ದಿರೋದು, 93.93% ಇರೋದು ನಂದು. ನೀವು ನಂಬಲ್ಲ ನೀವು. ಅದಕ್ಕೆ ನಮ್ಮ ಸ್ಕೂಲ್ ಅವರೇ ನ್ಯೂಸ್ ಪೇಪರ್ ಅಲ್ಲಿ ಹಾಕ್ಬಿಟ್ಟವ್ರೆ. 2018 ಅಲ್ಲಿ ನಾನು 10th ಎಕ್ಸಾಮ್ ಬರ್ದಿದ್ದು. ಯಾವ ಸ್ಕೂಲ್ ಅಂದ್ರೆ ನಾನು PD ಸೆಕೆಂಡ್ ಸ್ಟೇಜ್ ಅಲ್ಲಿ ಇದ್ದಾಗ ಆಲ್ಡರಿ ಬಸ್ ಸ್ಟಾಪ್ ಹತ್ರ ಗುಡ್ವಿಲ್ ಇಂಗ್ಲಿಷ್ ಹೈಸ್ಕೂಲ್ ಅಂತ ಇದ್ದಿದ್ದು. ಈ ಒಂದು ಗುಡ್ವಿಲ್ ಇಂಗ್ಲಿಷ್ ಹೈಸ್ಕೂಲಲ್ಲಿ ನಾನು ಓದಿ ಬರ್ದಿರೋದು. ಎಲ್ಲಿದ್ದೀನಿ ಅಂತ ಕಂಡಿದ್ದೀರಿ ನೋಡೋಣ. ಗೆಸ್ ಮಾಡಿ ಹೆಂಗೆ. ನಿನ್ಗೆ ಹೇಳು ಅನ್ನ
ಗೈಸ್ ಇಲ್ಲಿ ನೋಡಿ ಹೀರೋ ಇಲ್ಲಿ ನೋಡಿ ಗೈಸ್, ನಾನು ಇದರಲ್ಲಿ ಇಷ್ಟನ್ನೆಲ್ಲ ದಾಟುಬಿಟ್ಟೋಕೆ ಆಗಲಿಲ್ಲ, ಬಟ್ ಆದರೂ ಇಲ್ಲಿದ್ದೀನಿ ಎಕ್ಸಾಕ್ಟ್. ನೋಡಿ ಇಲ್ಲಿ ಇವರು ನನ್ನ ಫ್ರೆಂಡು, ನನ್ನ ಕ್ಲಾಸ್ಮೇಟು ಐಶಾ ಸಿದ್ದಿಕ್ಯು ಅಂತ. ನಾನು ಸೇಮ್ 93.92 93.92 100 ಬಂದೈತೆ. ಬಟ್ ಯಾವುದೋ ಒಂದು ಸಬ್ಜೆಕ್ಟಲ್ಲಿ ಅವಳು ಒಂದೇ ಒಂದು ಮಾರ್ಕ್ಸ್ ಜಾಸ್ತಿ ಇದ್ದಾಳೆ, ಅದಕ್ಕೋಸ್ಕರ ಅವಳನ್ನ ಮುಂದಕ್ಕೆ ಹಾಕ್ಬಿಟ್ಟವ್ರೆ. ಇಲ್ಲೂ ಆಮೇಲೆ ನೋಡಿ ನನ್ನ 10th ರಿಸಲ್ಟ್ ಎಷ್ಟು ಗೊತ್ತಾ? 93.92 100%. ನಾನು ಓದಿದ್ದೆ ಗುಡ್ ವಿಲಿಂಗ್ ಹೈಸ್ಕೂಲ್. ಸ್ಕೂಲ್ ಲೈಫ್ ಇಸ್ ದ ಬೆಸ್ಟ್ ಲೈಫ್. ಮೆಮೊರಿ ಸಿಕ್ಕಾಪಟ್ಟೆ ಇರುತ್ತಪ್ಪ. ಆ್ಯಂಡ್ ಇಲ್ಲಿ ನೋಡಿ ಹೈಯೆಸ್ಟ್ ಬಂದ್ಬಿಟ್ಟು 98.4. ಎಲ್ಲ ಆಲ್ಮೋಸ್ಟ್ ಈಗೆಲ್ಲ ದೊಡ್ಡ ಆಗ್ಬಿಟ್ಟವ್ರೆ. ಇದರಲ್ಲಿ ಮದುವೆ ಆಗಿರೋರು ಮೇ ಬಿ ನನ್ನ ಪ್ರಕಾರ ಒಂದು ಮದುವೆ ಆಗಿದ್ದಾರೆ, ಮದುವೆ ಆಗೋರೆಲ್ಲ ಒಂದು ಸ್ವಲ್ಪ ಜನ ಬರೀ ಹೆಣ್ಮಕ್ಳೇ ಮದುವೆ ಆಗ್ಬಿಟ್ಟಾರೆ. ಗಂಡು ಮಕ್ಳಿಗೆ ಪಾಪ ಹುಡುಗಿ ಸಿಗ್ತಲ್ಲ ನಮ್ಮ ಹುಡುಗರಿಗೆ ಹಂಗೆ. ಅದು ಬಿಟ್ಟು ಇನ್ನು ನಮ್ಮ PU ಕಾಲೇಜ್, ಇದು ನಾನು PU ಕಾಲೇಜಲ್ಲಿ ಇಲ್ಲಿದ್ದೀನಿ ನೋಡಿ. ಇದು ಮೀಸೆ ಮುಟ್ಕೊಂಡು ಅಲ್ಲೂ ಹ್ಯಾಟ್ಸ್ ಆಫ್ ಕಣ್ರೆ. ನೋಡು ನಂದು 10th ಮಾರ್ಕ್ಸ್ 93.92. ನನ್ನ ಮೀರ್ಸ್ ನಾನು ನಿನಗೆ ಹೇಳ್ತಾರ, ನಾನು ಚಿರುಬೇಡ. ಓಪನ್ ಚಾಲೆಂಜ್ ಗೈಸ್. ಬ್ಲಾಗ್ ಎಡಿಟ್ ಮಾಡ್ತಾ ಇದ್ದೆ, ಒಂದು 10 ಮಿನಿಟ್ಸ್ ಆಗಿತ್ತು. ಇವಾಗ ಟೈಮ್ ಎಷ್ಟು ಗೊತ್ತಾ? 12 ಗಂಟೆಗೆ ನಮ್ಮಮ್ಮ ನಂಗೆ ತಿಂಡಿ ಕೊಟ್ಟವ್ರೆ. ಅದು ಚಪಾತಿ ಮತ್ತು ಇದು ಚಿಕನ್ ಸಾಂಬಾರು ಕೊಟ್ಟವ್ರೆ. ಅದು 12 ಗಂಟೆಗೆ ತಿನ್ನಬೇಕು. ಈ ಎಡಿಟ್ ಮಾಡ್ತಿರೋ ಟೈಮಲ್ಲಿ ಬ್ಲಾಗ್ ಎಡಿಟ್ ಮಾಡ್ತಿರೋ ಟೈಮಲ್ಲಿ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಯಾಕೆ ಅಂದರೆ ತಿನ್ನಲ್ಲ ಅದಕ್ಕೆ. ಎಂತ ಕಂತ್ರಿ ಇರ್ಬೇಕು ಇವಳು, ಕತ್ತರ್ನ ಕಂತ್ರಿ. ಸುದೀಪಣ್ಣ ಅಲ್ಲೋಡ್ ನಿನ್ ಲವರು ಯಾರು ಅಂತ ಹಿಂಗ್ ತಿರುಗಿದ್ರೆ ಅಲ್ಲಿ ನೋಡಿ. ಯಾರೋ ಅತಿಥಿ ಬಂದ್ರು. ಹಾಯ್ ಮೈತು, ಹಾಯ್ ಓನ ಮೈತು ಓನ. ಗೈಸ್ ಇಲ್ಲಿ ಶೂಟ್ ಮಾಡ್ತಿದ್ವಿ ನಮ್ಮ ಚೋಟ ಮರಿ, ನಾ ಫ್ಯಾಮಿಲಿ ಎಲ್ಲ. ಒಂದು ವಿಡಿಯೋ ತೋರಿಸ್ತೀನಿ ರೀ, ಎಷ್ಟು ಚೆನ್ನಾಗಿ ಹೇಳಿದಾಳೆ. ಜಮ್ದಲ್ಲೇ ನೋಡಿ, ಜಮ್ದಲ್ಲೇ. ಗೈಸ್ ನಮ್ಮಮ್ಮ ಸೂಚನೆ ಹಾಕೋ ಟೈಮಲ್ಲಿ ಏನೋ ಒಂಚೂರು ಲೈಟಾಗಿ ಬೆಂಕಿ ಎತ್ಕೋತು ಅಂತ ಶಾಕ್ ಆಗ್ಬಿಟ್ಟು ಡಬ ಅಂತ ತೆಗೆದ್ಬಿಟ್ಟು ಎತ್ತಿಕ್ಬಿಟ್ಟವ್ರೆ. ಈಗ ನಮ್ಮ ಅಪ್ಪ ಚೆಕ್ ಮಾಡ್ತವ್ರೆ ಏನಾಗೈತೆ ಅದು ಅಂದ್ಬಿಟ್ಟು. ಇದ್ರಲ್ಲಿ ಏನಾದರೂ ಆಗೈತಾ ಇಲ್ಲ ಇದ್ರಲ್ಲಿ ಏನಾದರೂ ಆಗೈತಾ ಏನ್ರಲ್ಲಿ ಅಂತ ಗೊತ್ತಾಗ್ತಿಲ್ಲ. ಬಟ್ ನಮ್ಮಮ್ಮ ಹೇಳ್ತು ಚೆಕ್ ಮಾಡ್ತಾರೆ. ಯಾವ್ದ್ರಲ್ಲಿ ಆಗಿರ್ಬೋದಪ್ಪ ಗೊತ್ತಿಲ್ಲ, ಚೆಕ್ ಮಾಡ್ತಾರೆ. ಎಲ್ಲಿ ಬಂತ ಬೆಂಕಿ ಮೊದಲು ಕೇಳೋಣ. ಅಲ್ಲಿ ಬಂತ ಇಲ್ಲಿ ಬಂತ, ಆಮೇಲೆ ನಾವು ಹಾಕಾಗ ಹೋಗಿ ನಮ್ಗೆ ಏನಾರಾಗಿ ನಾವಮ್ಮ ಎಂತ ಹೆಂಗಂದ್ರೆ ಎಲ್ಲಾರ ಹೋಗಿ ನಿಂತ್ಕೊಂಡ್ಬಿಟ್ರೆ ಅರ್ಧ ಗಂಟೆ ಹಾಜರಾಗ್ಬಿಡ್ತಾರೆ. ಅಲ್ಲಿ ಏನ್ ಮಾತುಕತೆ ಇರಲ್ಲ. ಅಯ್ಯೋ ಅಲ್ಲಿ ಹಿಂಗಿತ್ತು ಹಿಂಗಿತ್ತು ಅಷ್ಟಷ್ಟು ಮಾತಾಡ್ತಾರ ಅವರು. ನಾವಪ್ಪ ಇಲ್ಲಿ ಚೆಕ್ ಮಾಡ್ತಾರೆ ಇವಾಗ. ಬಂದು ಎಲ್ಲಿಂದಮ್ಮ ಇದು ಬೆಂಕಿ ಬಂದಿದ್ದು? ಎಲ್ಲಿಂದ ಇಲ್ಲಿಂದ ಬಂದ ಬೆಂಕಿ? ಇದು ಮಮ್ಮಿದೆ ಕೆಲ್ಸವಪ್ಪ. ಕರೆಂಟ್ ಗಿರೆಂಟ್ ಹೊಡಿತಾ? ಏನು ಇಡಬೇಡ ಅಂತ ಹೇಳಿದ್ರು. ನೋಡಲ್ಲ ಏನು ಅಷ್ಟೇ ಇರ್ಬೇಕಲ್ಲಿ. ತುಂಬಾ ವೈರ್ ಅದ್ರ ಮೇಲೆ ತುಂಬಿ ಇಟ್ಟೇಳೆ, ಅದ್ರ ಕೇಬಲ್ ಮೇಲೆ. ಹೇಳ್ತೀನಿ ಪಾಪ, ಡೈಲಿ ಹೇಳ್ತಿರ್ತೀನಿ. ಇಲ್ಲ ನಾನು ನೋಡಿದ್ದೀನಿ. ಇಲ್ಲ ಇಟ್ಟಿದ್ಯಾ? ಫ್ರೀ ಇರ್ಬೇಕು ಮಾ, ನಿಜವಾಗ್ಲು. ನಾಳೆ ಆ ಕೆಲಸ ಮಾಡ್ಬಿಡ ಮತ್ತೆ ವಾಪಸ್ಸು. ನನ್ನ ಮಾತು ಕೇಳ, ಅಪ್ಪನ ಮಾತು ಕೇಳಿ ನೀನು. ನೈಟು ಬಿಸಿ ಚಿಕನ್ ಫ್ರೈ ಮಾಡಿದಾರೆ ನಮ್ಮಪ್ಪ. ಓ ಚಿಲ್ಲಿ ಚಿಕನ್, ಹಂಗಾರೆ ಖಾರ ಇರುತ್ತೆ ಗುರು ಪಕ್ಕ. ಇದು ಅದು ಏನ್ ಗೊತ್ತಾ ಗೈಸ್, ನಮ್ಮ ಅಪ್ಪ ಮಾಡ್ತಾರಲ್ಲ ಚಿಕನ್ ಸಿಕ್ಕಾಪಟ್ಟೆ ಟೇಸ್ಟ್ ಆಗಿರುತ್ತೆ. ಯಾರು ಅದು ಟೇಸ್ಟ್ ಮಾಡಕ್ಕಾಗಲ್ಲ. ನಡೆ ನೀನ್ ಮಾಡೋ ಚಿಲ್ಲಿ ಚಿಕನ್ ಟೇಸ್ಟ್ ಯಾರಾದ್ರೂ ಮಾಡಕ್ಕಾಯ್ತದ? ಖಾರ ತಿನ್ನೋರಂತೂ ಅದೇ ಪಾಪ ಯಾರಾದ್ರೂ ಮಾಡಕ್ಕಾಯ್ತದ? ಖಾರ ತಿನ್ನರ್ಬೇಕು ಅಷ್ಟೇ.